ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿರೋದ್ರ ಅಸಲಿ ಸೀಕ್ರೆಟ್ ಏನು? ಕುತೂಹಲಕ್ಕೆ ಕಾರಣ ಆಗಿದೆ. ಹೊಸದೊಂದು ಚರ್ಚೆ ಈಗ ಶುರುವಾಗಿದೆ. ಮತ್ತೊಂದು ಕಡೆ ಈ ಜೈಲು ಅಧಿಕಾರಿಗಳಿಗೆ ಅಲ್ಲಿದ್ದವ್ರಿಗೆಲ್ಲ ದರ್ಶನ್ಗೆ ರಾಜಾತಿಥ್ಯ ಕೊಡಿ ಅಂತ ಒಬ್ಬರ ಮೌಖಿಕ ಸೂಚನೆ ಇತ್ತು ಅನ್ನುವ ಸೀಕ್ರೆಟ್ ಒಂದು ಬ್ಲಾಸ್ಟ್ ಆಗ್ತಿದೆ ಈಗ. ಹಾಗಾದ್ರೆ ದರ್ಶನ್ ಕೇಸ್ನಲ್ಲಿ ಏನಿದು ಮಂತ್ರಿ ಸೀಕ್ರೆಟ್? ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಮಾಡಬಾರ್ದು ಮಾಡಿಕೊಂಡು ಆಗಬಾರ್ದು ಆಗ್ತಿದೆ. ದರ್ಶನ್ ಆ್ಯಂಡ್ ಟೀಮ್ಗೆ ದಿಕ್ಕಾಪಾಲಾಗೋ ಥರ ಆಗಿದೆ. ಅವರಲ್ಲಿ ಇವರಿಲ್ಲಿ. ಪವಿತ್ರ ಕಥೇನು, ದರ್ಶನ್ ಅಲ್ಲಿಗೆ ಹೋಗ್ತಾರೆ, ಅವ್ರ ಗ್ಯಾಂಗು ಮತ್ತೊಬ್ರು ಎಲ್ಲ ಈಗ ದಿಕ್ಕಾಪಾಲಾಗ್ತಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಿದೆ ಈಗ ದರ್ಶನ್. ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಪ್ರಕ್ರಿಯೆಗಳೆಲ್ಲ ಪೂರ್ಣ ಆದರೆ ಇವತ್ತೇ ನಡೆಯುತ್ತೆ. ಇಲ್ಲ ತುಂಬ ಡಿಲೇ ಆಯಿತು ಅಂದರೆ ನಾಳೆ ಬೆಳಗ್ಗೆ ಅಂತೂ ಶಿಫ್ಟ್ ಆಗ್ತಾರೆ. ಬಳ್ಳಾರಿಗೆ ಶಿಫ್ಟ್ ಮಾಡಲಾಗ್ತಿದೆ. ಸರಿ, ಬಳ್ಳಾರಿಗೆ ಯಾಕೆ ಶಿಫ್ಟ್ ಮಾಡಲಾಗುತ್ತೆ? ಅಲ್ಲೇನಾದರೂ ವಿಶೇಷವಾದ ಭದ್ರತೆ ಮತ್ತೊಂದು ಅಂತಾನ? ಸೇಫ್ಟಿ ವಿಚಾರದಲ್ಲಿ ಮಾಡ್ತಿದ್ದಾರಾ? ಬೇರೆ ಸೌಲಭ್ಯಗಳ ವಿಚಾರದಲ್ಲಿ ಮಾಡ್ತಿದ್ದಾರಾ? ಏನಿರಬಹುದು ಲೆಕ್ಕಾಚಾರ? ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಸೆಂಟ್ರಲ್ ಜೈಲಲ್ಲಿ, ಪರಪ್ಪನಗ್ರಹರ ಜೈಲಲ್ಲಿ ಇಷ್ಟೆಲ್ಲ ಆಗಿದೆ ಅಂದರೆ ಸುಮ್ಮನೆ ಅಲ್ಲಿ ಜೈಲಲ್ಲೇ ಎಲ್ಲ ಅಡ್ಜಸ್ಟ್ಮೆಂಟಲ್ಲಿ ಆಗುತ್ತೆ ಅಂತ ಅಂದ್ಕೊಳ್ಳೋದು ಮೂರ್ಖತನ ಆಗುತ್ತೆ. ಯಾಕಂದರೆ ಇದು ತುಂಬ ದೊಡ್ಡ ಕೇಸು. ರೌಡಿಗಳು, ಪುಡಿ ರೌಡಿಗಳು ಮತ್ತೊಬ್ಬರಿಗೆ ಇನ್ನೊಬ್ಬರಿಗೆ ಅಲ್ಲಿ ಎಲ್ಲ ಸಿಗುತ್ತೆ. ಮುಂಚಿಂದಾನೂ ಸಿಕ್ಕೊಂಡು ಬಂದಿದೆ, ಈಗಲೂ ಸಿಗ್ತಾ ಇದೆ. ಶಶಿಕಲಾ ಕೇಸಲ್ಲಿ ಏನು ವಿಡಿಯೋ ವೈರಲ್ ಆಗಿರಲಿಲ್ವಾ? ಇದೇನು ಹೊಸದ? ಆದರೆ ದರ್ಶನ್ ಕೇಸಲ್ಲಿ ಏನಾದರೂ ಎಡವಟ್ಟಾದರೆ ಅನ್ನೋ ಭಯನಾದರೂ ಇರುತ್ತೆ. ಹೊರಗಡೆ ಇಡೀ ರಾಜ್ಯದ ಕಣ್ಣಿದೆ ಅನ್ನೋ ಆತಂಕ ಆದರೂ ಇರುತ್ತೆ ಜೈಲಾಧಿಕಾರಿಗಳಿಗೆ. ಇದರ ನಡುವೆಯೂ ದರ್ಶನ್ಗೆ ಈ ರೀತಿ ರೆಸಾರ್ಟ್ ನಿರ್ಮಾಣ ಮಾಡಿಕೊಡ್ತಾರೆ ಒಳಗೆ ಅಂದರೆ, ರಾಜಾತಿಥ್ಯ ವ್ಯವಸ್ಥೆ ಆಗುತ್ತೆ ಅಂದರೆ ಯಾರದ್ದೋ ಒಂದು ಇನ್ಸ್ಟ್ರಕ್ಷನ್ ಬಂದಿರಬೇಕಲ್ಲ. ಅಂಥದ್ದೊಂದು ಸೀಕ್ರೆಟ್ ಈಗ ಬ್ಲಾಸ್ಟ್ ಆಗ್ತಿದೆ. ಗಂಭೀರ ಆರೋಪ ಕೇಳಿ ಬರ್ತಿದ್ದು ವರದಿಗಳು ಬರ್ತಿವೆ. ಒಬ್ಬ ಪ್ರಭಾವಿ ಮಂತ್ರಿಯ ಮೌಖಿಕ ಸೂಚನೆ ಇತ್ತಂತೆ, ದರ್ಶನ್ಗೆಲ್ಲ ವ್ಯವಸ್ಥೆ ಮಾಡಿಕೊಡಿ ಅಂತ. ಮತ್ತು ಈ ರೌಡಿ ಶೀಟರ್ಗಳು ಅವರು ಇವ್ರ ಕಡೆಗೂ ಕೂಡ ಗಮನ ಕೊಡೋದನ್ನ ಯಾಕೆ ಬಿಟ್ಟಿದ್ರು ಜೈಲಾಧಿಕಾರಿಗಳು ಅಂದರೆ ಇದೇ ಕಾರಣದಿಂದಾಗಿ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಒಬ್ಬರು ಪ್ರಭಾವಿ ಮಂತ್ರಿ, ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಿಯಾಗಿರುವ ಮಿನಿಸ್ಟರ್ ಒಬ್ಬರ ಮೌಖಿಕ ಆದೇಶದ ಮೇರೆಗೇನೆ ವ್ಯವಸ್ಥೆಯಾಗಿತ್ತು. ಇತ್ತೀಚೆಗೆ ಎಲ್ಲ ಸಣ್ಣ ಪುಟ್ಟ ವ್ಯವಸ್ಥೆಗಳು ಇದ್ದೇ ಇರುತ್ತೆ ಅಲ್ಲಿ. ಇವತ್ತು ಒಂದು ದಿನ, ಒಂದು ವಾರ, ಒಂದು ತಿಂಗಳು ಫುಲ್ ಟೈಟ್ ಅನ್ನೋ ಥರ ತೋರಿಸ್ಬಹುದು. ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿ ಅಲ್ಲಿ ಗಾಡಿನೂ ಬಿಡಲ್ಲ ಅಂತ ಎಲ್ಲ ಬದಲಾವಣೆ ಆಗೋಯ್ತಪ್ಪ ಅನ್ನೋ ಥರ ತೋರಿಸ್ಬಹುದು. ಮತ್ತೆ ಶುರು ಆಗುತ್ತೆ. ಅದು ಇದ್ದಿದ್ದೆ, ಹಿಂದೆನೂ ಇದ್ದಿದ್ದೆ, ಈಗಲೂ ಇರೋದೇ, ಮುಂದೆನೂ ಇರಬಹುದು. ಆದರೆ ದರ್ಶನ್ಗೆ ಈ ಪರಿ ವ್ಯವಸ್ಥೆ ಹೆಂಗಾಯ್ತು ಅಂತ ಕೇಳಿದ್ರೆ ಪ್ರಭಾವಿ ಮಂತ್ರಿಯೊಬ್ಬರ ಮೌಖಿಕ ಸೂಚನೆಯ ಮೇರೆಗೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಈಗ. ಸರಿ, ಈಗ ಆರೋಪ ಕೇಳಿ ಬಂತು, ಎರಡೆರಡು ಕೇಸು ಬಿತ್ತು, ಇನ್ನೂ 2 FIR ಆಗಿದೆ ದರ್ಶನ್ ಮೇಲೆ. ಹೇಗೋ ಹೊರಗಡೆ ಜನ ಎಲ್ಲ ದರ್ಶನ್ ಬಗ್ಗೆ ಅಯ್ಯೋ ಪಾಪ ಅಂತ ಮಾತಾಡೋಕೆ ಶುರು ಮಾಡಿದ್ರು. ಜಪ ತಪ ಧ್ಯಾನ ಮಾಡ್ತಿದ್ದಾರಂತೆ ದರ್ಶನ್ ಅನ್ನೋ ಸುದ್ದಿಗಳ ಎಲ್ಲ ಓಡಾಡಿದ್ವು. ಈಗ ನೋಡಿದ್ರೆ ದರ್ಶನ್ಗೆ ಪಶ್ಚಾತ್ತಾಪ ಇಲ್ಲ. ನಾನೇನೋ ದೊಡ್ಡದು ಸಾಧಿಸಿ ಬಂದುಬಿಟ್ಟಿದ್ದೀನಿ, ನಾನು ಒಂದು ತಲೆ ತೆಗೆದ್ನಲ್ಲ ಹೆಂಗೆ ನಾನು ಅಂತ ಪೋಸ್ ಕೊಟ್ಟಂಗಿತ್ತು. ಅದು ಪಶ್ಚಾತ್ತಾಪ ಇರಲಿ, ಇನ್ನೂ ಅಹಂಕಾರ ಬಂದಿದೆ ಅನ್ನೋ ಥರದಲ್ಲಿ ಚರ್ಚೆಗಳು ಶುರುವಾಗಿವೆ. ಈಗ ಅಲ್ಲಿಗೆ ಇಲ್ಲಿಗೆ ಶಿಫ್ಟ್ ಮಾಡಿ ಫ್ಯಾಮಿಲಿಯವರು ಅವ್ರನ್ನ ಮೀಟ್ ಮಾಡೋದಕ್ಕೆ, ಸ್ನೇಹಿತರು ಇನ್ನೊಬ್ರು ಮೀಟ್ ಮಾಡೋದಕ್ಕೂ ಸವಾಲಾಗತ್ತೆ. ಬೆಂಗಳೂರಲ್ಲಿದ್ದಷ್ಟು ಸುಲಭವಾಗಿ ಬಳ್ಳಾರಿಯಲ್ಲಿ ಅವರನ್ನ ತಲುಪೋದು ಕಷ್ಟ ಅಲ್ವಾ? ಬಳ್ಳಾರಿ ಉಸ್ತುವಾರಿ ಸಚಿವರು ಯಾರು? ಈಗ ಜಮೀರ್ ಅಹ್ಮದ್ ಖಾನ್ ಅವರು ಉಸ್ತುವಾರಿ ಆಗಿದ್ದಾರೆ ಆ ಜಿಲ್ಲೆಗೆ. ಹೇಳಿ ಕೇಳಿ ಜಮೀರ್ ಅಹ್ಮದ್ ಖಾನ್ ಅವ್ರಿಗೂ ದರ್ಶನ್ ಅವ್ರಿಗೂ ಎಲ್ಲಿಲ್ಲದ ಸ್ನೇಹ ಮುಂಚೆ. ಈಗ ನಮಗೆ ಗೊತ್ತಿಲ್ಲ. ದರ್ಶನ್ ಅವರನ್ನ ಆದಷ್ಟು ಬಚಾವ್ ಮಾಡೋದಕ್ಕೆ ಜಮೀರ್ ಅಹ್ಮದ್ ಖಾನ್ ಅವರು ಪ್ರಯತ್ನ ಪಟ್ಟಿದ್ರು. ಇಷ್ಟೆಲ್ಲ ಹಂಗಾಮ ನಡೆದ ಹೊತ್ತಲ್ಲಿ ಅನ್ನೋ ಸುದ್ದಿಗಳು, ಆರೋಪಗಳು ಕೇಳಿ ಬಂದಿದ್ದು. ಜಮೀರ್ ಅಹ್ಮದ್ ಖಾನ್ ಅವರೇ ಇನ್ಚಾರ್ಜ್ ಮಿನಿಸ್ಟರ್ ಆಗಿರೋ ಬಳ್ಳಾರಿಗೆ ಶಿಫ್ಟ್ ಆಗ್ತಿರೋದ್ರಿಂದ ಮುಂದೆ ಅನುಕೂಲಗಳಾಗಲಿವೆಯಾ ದರ್ಶನ್ಗೆ? ಅಂದರೆ ಅಲ್ಲಿಗೆ ಶಿಫ್ಟ್ ಮಾಡ್ತಿರೋದ್ರ ಹಿಂದೆ ಇವರೇನೋ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳೋದಕ್ಕಾಗಲ್ಲ. ಕೋರ್ಟ್ ಮೂಲಕ ತೀರ್ಮಾನ ಆಗಿದೆ. ಆದರೆ ಅಲ್ಲಿಗೆ ಶಿಫ್ಟ್ ಆಗ್ತಿರೋದ್ರ ಲಾಭ ಪಡೆಯೋದಕ್ಕೆ ಸರ್ಕಾರದ ಕಡೆಯಿಂದನೋ ಅಥವಾ ಕೆಲವು ಮಂತ್ರಿಗಳ ಕಡೆಯಿಂದನೋ ದರ್ಶನ್ ಆ್ಯಂಡ್ ಟೀಮ್ ಕಡೆಯಿಂದ ಪ್ರಯತ್ನಗಳಾಗಬಹುದು. ಅಲ್ಲಿ ಹೇಗೆ ಟೈಟ್ ಮಾಡಲಾಗುತ್ತೆ. ಇಷ್ಟೆಲ್ಲ ಆಗಿ ವಿಡಿಯೋ ದೃಶ್ಯ ಎಲ್ಲ ಹೊರಗೆ ಬಂದು ಮುಜುಗರ ಆಯಿತು ಸರ್ಕಾರಕ್ಕೆ. ಒಂದು ಕಡೆ BJP ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ,
ಕಾಂಗ್ರೆಸ್ ಕಡೆಯಿಂದನೇ ಲೀಕ್ ಆಗಿದ್ದು, ಅದು ಕೂಡ ಬೇಕು ಅಂತ. ವಿಚಿತ್ರವಾದಂಥ ಒಂದು ಕಾರಣ ಇದೆ ಅದಕ್ಕೆ ಅನ್ನೋ ಆರೋಪ ಮಾಡಿದ್ರು. ಇದ್ರ ನಡುವೆ ಈಗ ಮೌಖಿಕ ಆದೇಶದ ಆರೋಪವೂ ಕೇಳಿಬರ್ತಿದೆ. ಒಟ್ನಲ್ಲಿ ಏನೋ ಮಾಡೋದಿಕ್ಕೆ ಹೋಗಿ ದರ್ಶನ್ಗೆ ಸಂಕಷ್ಟ ಜಾಸ್ತಿ ಆಗ್ತಿದೆ, ಉರುಳು ಮತ್ತಷ್ಟು ಬಿಗಿ ಆಗ್ತಿದೆ. ಕೇಸ್ನಲ್ಲಿ ಪೂರಕವಾದ ಎಲ್ಲ ದಾಖಲೆಗಳು ಲಭ್ಯವಾಗಿರೋ ಹೊತ್ತಲ್ಲಿ ಇದೆಲ್ಲ ಬೇಕಿತ್ತ ದರ್ಶನ್ಗೆ? ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಾದರೂ ಒಂದು ಹೊರಗಡೆ ಬಂದ ಮೇಲೆ ಜನ ಒಳ್ಳೆ ಭಾವನೆಯಿಂದ ನೋಡೋದಿಕ್ಕಾದರೂ ಅವಕಾಶ ಇತ್ತು. ಸರಿಯಾಗಿ ಬದುಕಿದ್ರೆ ಸನ್ನಡತೆ ಬೇರೆ ಬೇರೆ ಅವಕಾಶಗಳನ್ನು ತೆರೆದಿರ್ತಿತ್ತೇನೋ. ಈಗ ಇಂಥದ್ದೆಲ್ಲ ಆಗಿ ಎಲ್ಲರೂ ದರ್ಶನ್ ಕೇಸಲ್ಲಿ ಏನಾಗ್ತಿದೆ ಅನ್ನೋದನ್ನ ಇನ್ನೂ ಗಮನಿಸ್ತಿರ್ತಾರೆ. ಮತ್ತಷ್ಟು ಟೈಟ್ ಆಗತ್ತೆ, ಸುತ್ತಮುತ್ತಲೂ ಸರ್ಪಗಾವಲೇ ಬೇಕಾಗತ್ತೆ. ಸೊ ಮತ್ತಷ್ಟು ಸಂಕಷ್ಟಗಳು ಕಟ್ಟಿಟ್ಟ ಬುತ್ತಿ ಅಂತ ಅನಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.